ಮಾವಿನ ತವರಲ್ಲಿ ಈಗ ಮಾವಿನ ಸುಗ್ಗಿ ಕಾಲ ಆರಂಭ ಆಗಿದೆ. ಆದರೆ ವೈರಸ್ ಹಾಗೂ ಈ ಬೇಸಿಗೆಯ ರಣಬಿಸಿಲು ಮಾವಿನ ಫಸಲಿಗೆ ಮಾರಕವಾಗಿದ್ದು, ಬಿರು ಬಿಸಿಲ ತಾಪದಿಂದ ಹಾಗೂ ವೈರಸ್ ಬಾಧೆಯಿಂದ ಮೈತುಂಬಾ ಹೂ ಮುಡಿದು ನಿಂತಿದ್ದಂತ ಈ ಮಾವಿನ ಮರಗಳು ಖಾಲಿ ಆಗ್ಬಿಟ್ಟಿದೆ. ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದಂತಹ ರೈತನಿಗೆ ಬಿಸಿಲಿನ ಬರೆ ಎಳಿತಾ ಇದೆ. ಹವಾಮಾನ ವೈಪರೀತ್ಯ, ಅಕಾಲಿಕ ಮಳೆ ತಂದ ಸಂಕಷ್ಟ. ಕೋಲಾರದಲ್ಲಿ ಮಾವಿನ ಬೆಳೆಗಾರರು ಅತಂತ್ರ. ಮರದ ತುಂಬ ಮಾವಿನ ತೆನೆ ಹೊತ್ತಿದ್ದ ಮರಗಳು ಖಾಲಿ. ಮಳೆಗೆ ಉದುರಿರುವಂತಹ ಮಿಡಿಗಳು. ಮಾವು ಬೆಳೆ ನಂಬಿಕೊಂಡಿದ್ದ ಬೆಳೆಗಾರರು ಸಂಕಷ್ಟದಲ್ಲಿ. ಇದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮಾವಿನ ತೋಟಗಳ ಚಿತ್ರಣ. ಈ ಬಾರಿ ಉತ್ತಮ ಮಾವು ಆಗುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದಂತಹ ರೈತರಿಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗಿರುವಂತದ್ದು. ನಾನಿವತ್ತು ಕೋಲಾರ ತಾಲೂಕಿನ ತೊಟ್ಲಿ ಗ್ರಾಮದ ಮಾವಿನ ತೋಪಿನಲ್ಲಿದ್ದೇನೆ. ದೃಶ್ಯ ನೋಡೋದಾದ್ರೆ ಈ ಬಾರಿ ಉತ್ತಮ ಫಸಲು ಬರುತ್ತೆ ಎಂಬ ನಿರೀಕ್ಷೆಯಲ್ಲಿ ರೈತ ಸಹ ಸಾಕಷ್ಟು ಸಂತೋಷವಾಗಿದ್ರು. ಆದ್ರೆ ಇತ್ತೀಚೆಗೆ ಕಂಡು ಬಂದಂತಹ ವೈರಸ್ ಮತ್ತೆ ಬಿಸಿಲಿನ ತಾಪಕ್ಕೆ ಇವತ್ತು ರೈತ ಸಂಕಷ್ಟ ಎದುರಾಗಿರುವಂತದ್ದು ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಕಾಯಿ ಕಚ್ಚಿದ ಕಾರಣ ಇವತ್ತು 5% 10% ಮಾತ್ರ ಮಾವಾಗುತ್ತೆ. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಮಾವು ಬೆಳೆಗಾರರು ಸಂಕಷ್ಟ ಎದುರಾಗೋದ್ರಲ್ಲಿ ಸಂಕಷ್ಟ ಎದುರಿಸಲು ಯಾವುದೇ ರೀತಿಯ ಸಂದೇಹ ಇಲ್ಲ ಅಂತ. ಯಾಕಂದ್ರೆ ನೋಡಬಹುದು ದೃಶ್ಯಗಳಲ್ಲಿ ಸಂಪೂರ್ಣವಾಗಿ ವೈರಸ್ ಇದರಿಂದ ಇವತ್ತು ಗಿಡ ಸಹ ನಾಶ ಆಗ್ತಾ ಇದೆ. ಶ್ರೀನಿವಾಸಪುರ ತಾಲೂಕಿನಲ್ಲಿ ಸುಗ್ಗಿ ಕಾಲದ ಆರಂಭದಲ್ಲೇ ಮಾವು ಬೆಳೆಗಾರರಿಗೆ ಆತಂಕ ಎದುರಾಗಿದೆ. ವೈರಸ್ ಬಾಧೆ ಹಾಗೂ ವಿಪರೀತವಾದಂತಹ ತಾಪಮಾನದ ಎಫೆಕ್ಟ್, ಅಕಾಲಿಕ ಮಳೆಯಿಂದ ಮಾವಿನ ಮರಗಳಲ್ಲಿದ್ದ ಹೂಗಳೆಲ್ಲ ಒಣಗಿ ಹೋಗಿದ್ರೆ ಕೆಲವೆಡೆ ಸಣ್ಣ ಮಿಡಿಗಳು ಕೂಡ ಉದುರಿವೆ. ಇನ್ನು ಇದರಿಂದಾಗಿ ಒಟ್ಟಾರೆ ಮಾವಿನ ಫಸಲಿನಲ್ಲಿ 80% ಕುಸಿಯುವ ಆತಂಕ ಎದುರಾಗಿದೆ. ಹೀಗಾಗಿ ಕೂಡಲೇ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ಹಾಗೂ ವಿಜ್ಞಾನಿಗಳು ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಡಬೇಕು ಹಾಗೂ ರೈತರಿಗೆ ನೆರವಾಗಬೇಕೆಂಬ ಒತ್ತಾಯಗಳು ಕೂಡ ಕೇಳಿಬರ್ತಿವೆ. 9% ಹೂವು ಬಂತು, ಆದ್ರೆ ಅದು ಹಿಂದೆ ಆಗಿದ್ದು ಒಂದು 10%. ಅದರಲ್ಲಿ ವೈರಸ್ ಅಂತ ಹೇಳಿ ಬಂದ್ಬಿಟ್ಟು ತುಂಬಾ ಕಡಿಮೆ ಇದೆ. ಬಂದಿರೋ ಒಂದೊಂದು ಪಿಂದೆಯಲ್ಲಿ ಕೂಡ ಟೆಂಪರೇಚರ್ ಜಾಸ್ತಿ ಆಗಿ ಅದು ಉದುರ್ತಾ ಇದೆ. ಬಿಸಿಲಿಗೆ ತೇವಾಂಶ ತುಂಬಾ ಕಡಿಮೆ ಜಾಸ್ತಿ ಉದುರ್ತಾ ಇದೆ. ವೈರಸ್ ಬಂದ್ಬಿಟ್ಟಿದೆ ಸರ್. ಏನು ವೈರಸ್ ಅಂತ ಹೇಳಿದ್ರೆ ಸರ್ ಇಲ್ಲ ಸರ್, ಇನ್ನ ಏನು ಅದ್ರ ಬಗ್ಗೆ ಇನ್ನ ಗೊತ್ತಿಲ್ಲ ನಮ್ಗೆ. ಅದ್ರ ಬಗ್ಗೆ ಮಾಹಿತಿ ಕಡಿಮೆ ಇದೆ. ಈ ವೈರಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 48,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವನ್ನ ಬೆಳೆಯಲಾಗುತ್ತೆ. ಹಾಗಾಗಿನೇ ಇಲ್ಲಿ ಬೆಳೆಯುವಂತಹ ಮಾವು ಇಡೀ ದೇಶದಲ್ಲೇ ಪ್ರಸಿದ್ಧಿ. ಇಲ್ಲಿನ ರೈತರು ಬೆಳೆಯುವಂತಹ ಬಾದಾಮಿ, ರಾಜಗಿರ, ಬೆನಿಶಾ, ನೀಲಂ, ತೋತಾಪುರಿ, ಸೈಂದೂರ ಸೇರಿದಂತೆ ಇನ್ನು ಹಲವು ಬಗೆಯ ಮಾವಿನ ಹಣ್ಣುಗಳು ವಿದೇಶಗಳಿಗೂ ಕೂಡ ರಫ್ತಾಗುತ್ತವೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಹಣ್ಣುಗಳ ರಾಜ ಎಂದು ಕರೆಯಲಾಗುವಂತಹ ಮಾವಿನ ಹಣ್ಣಿಗೆ ಈ ಬಾರಿ ಬರಬರುವ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಕೂಡಲೇ ಸರ್ಕಾರ ಮಾವು ಬೆಳೆಯನ್ನ ಬಾಧಿಸುತ್ತಿರುವಂತಹ ಸಮಸ್ಯೆಗೆ ಒಂದು ಪರಿಹಾರವನ್ನ ಕಂಡುಕೊಳ್ಳಬೇಕಾಗಿದೆ. ಈ ಬಾರಿ ಡಿಸೆಂಬರ್ ಅಲ್ಲಿ ಜನವರಿ ಹೂ ಚೆನ್ನಾಗಿ ಬಂದಿತ್ತು. ಫೆಬ್ರವರಿ ಬಿಸಿಲು ಹೆಚ್ಚಾಯಿತು. ಫೆಬ್ರವರಿಯಲ್ಲಿ ಇವಾಗ ಟೆಂಪರೇಚರ್ ಹೆಚ್ಚಾಗಿರೋ ನಮ್ಗೆ ಇಲ್ಲಿ ಮಾವು ಬೆಳೆಗಾರರಿಗೆ ಎಷ್ಟು ಬೇಕು ಟೆಂಪರೇಚರ್ 25ರಿಂದ 30 ಒಳಗಡೆ ಇದೆ. 33, 34 ಹೋಗ್ತಾ ಇದೆ. ಅದರಲ್ಲಿ ಇವಾಗ 4 ವರ್ಷ ಹಿಂದಗಡೆ ನಮಗೆ ಮನುಷ್ಯರಿಗೆ ಕೊರೋನಾ ಬಂದು ಯಾವ ತರ ಜನ ಸತ್ತರು, ಅದೇ ತರ ಇವತ್ತು ಮಾವು ಬೆಳೆಗಾರ ಹೊಸ ವೈರಸ್ ಒಂದು ಅಟ್ಯಾಕ್ ಆಗಿಬಿಟ್ಟು ಇಡೀ ಗಾಳಿಯಲ್ಲಿ ಅತಿ ವೇಗವಾಗಿ ಹರಡ್ತಾ ಇದೆ. ಈ ವೈರಸ್ ಅಟ್ಯಾಕ್ ಆಗ್ತಾ ಇರೋದ್ರಿಂದ ನೀನು ಎಷ್ಟೇ ಔಷಧಿ ಮಾಡಿದ್ರು ಕಂಟ್ರೋಲ್ ಬರ್ತಾ ಇಲ್ಲ. ಇರೋ ಪಿಂದೆ ಕಾಯಿ ಕಟ್ಟುವಂತ ಸಮಯದ ಎಲ್ಲ ಬರ್ನ್ ಆಗ್ತಾ ಇದೆ. ಇರೋ ಕಾಯಿ ಬಂಕೆ ಏನಂತ ಹೇಳಿದ್ರೆ, ಕಳೆದ ಬಾರಿ ಅತಿ ಹೆಚ್ಚು ಮಾವು ಸಿಕ್ಕಿತ್ತು. ಆದ್ರೆ ರೈತರಿಗೆ ಬೆಲೆ ಇಲ್ಲದ ಕಾರಣ ರಸ್ತೆಗೆ ಸುರಿದಿದ್ರು. ಆದ್ರೆ ಈ ಬಾರಿ ಸಂಪೂರ್ಣವಾಗಿ ವೈರಸ್ ಮತ್ತೆ ಬಿಸಿಲಿನ ತಾಪಮಾನಕ್ಕೆ ಇವತ್ತು ಯಾವುದೇ ರೀತಿಯ ಬೆಳೆ ಇಲ್ಲದ ಕಾರಣ ಇವತ್ತು ಮತ್ತೊಮ್ಮೆ ರೈತ ಸಂಕಷ್ಟಕ್ಕೀಡಾಗ್ತಾ ಇರುವಂತದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಬಹುದು ಮತ್ತು ಸರ್ಕಾರ ಆಗಬಹುದು ಕೂಡಲೇ ಇದರ ಬಗ್ಗೆ ಗಮನ ಹರಿಸಿ ರೈತರ ನೆರವಿಗೆ ಬರಬೇಕೆಂಬುದು ರೈತರ ಆಗ್ರಹ ಆಗಿರುವಂತದ್ದು. ಕ್ಯಾಮರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಮಾವಿನ ತವರಲ್ಲಿ ಈಗ ಮಾವಿನ ಸುಗ್ಗಿ ಕಾಲ ಆರಂಭ ಆಗಿದೆ. ಆದರೆ ವೈರಸ್ ಹಾಗೂ ಈ ಬೇಸಿಗೆಯ ರಣಬಿಸಿಲು ಮಾವಿನ ಫಸಲಿಗೆ ಮಾರಕವಾಗಿದ್ದು, ಬಿರು ಬಿಸಿಲ ತಾಪದಿಂದ ಹಾಗೂ ವೈರಸ್ ಬಾಧೆಯಿಂದ ಮೈತುಂಬಾ ಹೂ ಮುಡಿದು ನಿಂತಿದ್ದಂತ ಈ ಮಾವಿನ ಮರಗಳು ಖಾಲಿ ಆಗ್ಬಿಟ್ಟಿದೆ. ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದಂತಹ ರೈತನಿಗೆ ಬಿಸಿಲಿನ ಬರೆ ಎಳಿತಾ ಇದೆ.
ಹವಾಮಾನ ವೈಪರೀತ್ಯ, ಅಕಾಲಿಕ ಮಳೆ ತಂದ ಸಂಕಷ್ಟ. ಕೋಲಾರದಲ್ಲಿ ಮಾವಿನ ಬೆಳೆಗಾರರು ಅತಂತ್ರ. ಮರದ ತುಂಬ ಮಾವಿನ ತೆನೆ ಹೊತ್ತಿದ್ದ ಮರಗಳು ಖಾಲಿ ಖಾಲಿ. ಮಳೆಗೆ ಉದುರಿರುವಂತಹ ಮಿಡಿಗಳು. ಮಾವು ಬೆಳೆ ನಂಬಿಕೊಂಡಿದ್ದ ಬೆಳೆಗಾರರು ಸಂಕಷ್ಟದಲ್ಲಿ. ಇದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮಾವಿನ ತೋಟಗಳ ಚಿತ್ರಣ. ಈ ಬಾರಿ ಉತ್ತಮ ಮಾವು ಆಗುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದಂತಹ ರೈತರಿಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗಿರುವಂತದ್ದು. ನಾನಿವತ್ತು ಕೋಲಾರ ತಾಲೂಕಿನ ತೊಟ್ಲಿ ಗ್ರಾಮದ ಮಾವಿನ ತೋಪಿನಲ್ಲಿದ್ದೇನೆ. ದೃಶ್ಯ ನೋಡೋದಾದ್ರೆ ಈ ಬಾರಿ ಉತ್ತಮ ಫಸಲು ಬರುತ್ತೆ ಎಂಬ ನಿರೀಕ್ಷೆಯಲ್ಲಿ ರೈತ ಸಹ ಸಾಕಷ್ಟು ಸಂತೋಷವಾಗಿದ್ರು. ಆದ್ರೆ ಇತ್ತೀಚೆಗೆ ಕಂಡು ಬಂದಂತಹ ವೈರಸ್ ಮತ್ತೆ ಬಿಸಿಲಿನ ತಾಪಕ್ಕೆ ಇವತ್ತು ರೈತ ಸಂಕಷ್ಟ ಎದುರಾಗಿರುವಂತದ್ದು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕಾಯಿ ಕಚ್ಚಿದ ಕಾರಣ ಇವತ್ತು 5% 10% ಮಾತ್ರ ಮಾವಾಗುತ್ತೆ. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಮಾವು ಬೆಳೆಗಾರರು ಸಂಕಷ್ಟ ಎದುರಾಗೋದ್ರಲ್ಲಿ ಸಂಕಷ್ಟದ ಯಾವುದೇ ರೀತಿಯ ಸಂದೇಹ ಇಲ್ಲ ಅಂತ. ಯಾಕಂದ್ರೆ ನೋಡಬಹುದು ದೃಶ್ಯಗಳಲ್ಲಿ ಸಂಪೂರ್ಣವಾಗಿ ವೈರಸ್ ಇದರಿಂದ ಇವತ್ತು ಗಿಡ ಸಹ ನಾಶ ಆಗ್ತಾ ಇದೆ. ಶ್ರೀನಿವಾಸಪುರ ತಾಲೂಕಿನಲ್ಲಿ ಸುಗ್ಗಿ ಕಾಲದ ಆರಂಭದಲ್ಲೇ ಮಾವು ಬೆಳೆಗಾರರಿಗೆ ಆತಂಕ ಎದುರಾಗಿದೆ. ವೈರಸ್ ಬಾಧೆ ಹಾಗೂ ವಿಪರೀತವಾದಂತಹ ತಾಪಮಾನದ ಎಫೆಕ್ಟ್, ಅಕಾಲಿಕ ಮಳೆಯಿಂದ ಮಾವಿನ ಮರಗಳಲ್ಲಿದ್ದ ಹೂಗಳೆಲ್ಲ ಒಣಗಿ ಹೋಗಿದ್ರೆ ಕೆಲವೆಡೆ ಸಣ್ಣ ಮಿಡಿಗಳು ಕೂಡ ಉದುರಿವೆ. ಇನ್ನು ಇದರಿಂದಾಗಿ ಒಟ್ಟಾರೆ ಮಾವಿನ ಫಸಲಿನಲ್ಲಿ 80% ಕುಸಿಯುವ ಆತಂಕ ಎದುರಾಗಿದೆ. ಹೀಗಾಗಿ ಕೂಡಲೇ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ಹಾಗೂ ವಿಜ್ಞಾನಿಗಳು ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಡಬೇಕು ಹಾಗೂ ರೈತರಿಗೆ ನೆರವಾಗಬೇಕೆಂಬ ಒತ್ತಾಯಗಳು ಕೂಡ ಕೇಳಿಬರ್ತಿವೆ. 90% ಹೂವು ಬಂತು, ಆದ್ರೆ ಅದು ಪಿಂದೆ ಆಗಿದ್ದು ಒಂದು 10%. ಅದರಲ್ಲಿ ವೈರಸ್ ಅಂತ ಹೇಳಿ ಬಂದ್ಬಿಟ್ಟು ತುಂಬಾ ಕಡಿಮೆ ಇದೆ. ಈ ಬಂದಿರೋ ಒಂದೊಂದು ಪಿಂದೆಯಲ್ಲಿ ಕೂಡ ಟೆಂಪರೇಚರ್ ಜಾಸ್ತಿ ಆಗಿ ಅದು ಉದುರ್ತಾ ಇದೆ. ಬಿಸಿಲಿಗೆ ತೇವಾಂಶ ತುಂಬಾ ಕಡಿಮೆ ಇರೋದ್ರಿಂದ ಜಾಸ್ತಿ ಉದುರ್ತಾ ಇದೆ. ವೈರಸ್ ಬಂದ್ಬಿಟ್ಟಿದೆ ಸರ್. ಏನು ವೈರಸ್ ಅಂತ ಹೇಳಿದಾರೆ ಸರ್? ಇಲ್ಲ ಸರ್, ಇನ್ನ ಏನು ಅದ್ರ ಬಗ್ಗೆ ಇನ್ನ ಗೊತ್ತಿಲ್ಲ ನಮ್ಗೆ. ಅದ್ರ ಬಗ್ಗೆ ಮಾಹಿತಿ ಕಡಿಮೆ ಇದೆ. ವೈರಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 48,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವನ್ನ ಬೆಳೆಯಲಾಗುತ್ತೆ. ಹಾಗಾಗಿನೇ ಇಲ್ಲಿ ಬೆಳೆಯುವಂತಹ ಮಾವು ಇಡೀ ದೇಶದಲ್ಲೇ ಪ್ರಸಿದ್ಧಿ. ಇಲ್ಲಿನ ರೈತರು ಬೆಳೆಯುವಂತಹ ಬಾದಾಮಿ, ರಾಜಗಿರ, ಬೆನಿಶಾ, ನೀಲಂ, ತೋತಾಪುರಿ, ಸೈಂದೂರ ಸೇರಿದಂತೆ ಇನ್ನು ಹಲವು ಬಗೆಯ ಮಾವಿನ ಹಣ್ಣುಗಳು ವಿದೇಶಗಳಿಗೂ ಕೂಡ ರಫ್ತಾಗುತ್ತವೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಹಣ್ಣುಗಳ ರಾಜ ಎಂದು ಕರೆಯಲಾಗುವಂತಹ ಮಾವಿನ ಹಣ್ಣಿಗೆ ಈ ಬಾರಿ ಬರಬರುವ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಕೂಡಲೇ ಸರ್ಕಾರ ಮಾವು ಬೆಳೆಯನ್ನ ಬಾಧಿಸುತ್ತಿರುವಂತಹ ಸಮಸ್ಯೆಗೆ ಒಂದು ಪರಿಹಾರವನ್ನ ಕಂಡುಕೊಳ್ಳಬೇಕಾಗಿದೆ. ಈ ಬಾರಿ ಡಿಸೆಂಬರ್ ಅಲ್ಲಿ ಜನವರಿ ಹೂ ಚೆನ್ನಾಗಿ ಬಂದಿತ್ತು. ಫೆಬ್ರವರಿ ಬಿಸಿಲು ಹೆಚ್ಚಾಯಿತು. ಫೆಬ್ರವರಿಯಲ್ಲಿ ಇವಾಗ ಟೆಂಪರೇಚರ್ ಹೆಚ್ಚಾಗಿರೋ ನಮ್ಗೆ ಇಲ್ಲಿ ಮಾವು ಬೆಳೆಗಾರರಿಗೆ ಎಷ್ಟು ಬೇಕು ಟೆಂಪರೇಚರ್ 25ರಿಂದ 30 ಒಳಗಡೆ ಇದೆ. 33, 34ವರೆಗೂ ಹೋಗ್ತಾ ಇದೆ. ಅದರಲ್ಲಿ ಇವಾಗ 4 ವರ್ಷದ ಹಿಂದಗಡೆ ನಮಗೆ ಮನುಷ್ಯರಿಗೆ ಕೊರೋನಾ ಬಂದು ಯಾವ ತರ ಜನ ಸತ್ರು ಅದೇ ತರ ಇವತ್ತು ಮಾವು ಬೆಳೆಗಾರ